ಅಂಬೇಡ್ಕರ್ ಅವರು ನಮಗೆ ಮತದಾನದ ಹಕ್ಕನ್ನು ಕೊಟ್ಟರು. ನಾವ್ ಯಾರನ್ನ ಆರಿಸಿ ಕಳಿಸ್ಬೇಕು ಅಂದ್ರೆ ನಮ್ಮ ಕೆಲಸ ಮಾಡೋರ್ಗೆ, ನಮ್ಮ ಪ್ರೀತಿ ಮಾಡೋರ್ಗೆ, ನಮ್ಮ ಗೌರವ ಕೊಡೋರ್ಗೆ ನಾವು ಮತ ಹಾಕ್ಬೇಕು. ಹಾಗಿದ್ರೆ ಯಾರು ಹಿತವರು ನಮಗೆ? ಎಚ್.ವೈ. ಮೇಟಿ ಸಾಹೇಬ್ರ ಮನ್ಯಾಗ ಎಲ್ಲಾ ಜಾತಿ ಧರ್ಮದವರು ಅಡಿಗೆ ಮನಿತನ ಹೋಗ್ತಿದ್ರು. ಇನ್ನೊಂದು ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಅದಾರೆ, ಅವ್ರ ಮನೆಗೆ ಹೋಗಾಕ ಅಥವಾ ನಿಮ್ಗೆ ಗೌರವ ಸಿಗ್ತಕ್ಕಂತ ಅಭ್ಯರ್ಥಿಯನ್ನು ನೀವೇ ಯೋಚನೆ ಮಾಡಬೇಕು. ಇವತ್ತು ಎಚ್.ವೈ. ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಅವ್ರನ್ನ ನಾವು ಯಂಗ್ ಹುಡುಗ ನಿಲ್ಲಿಸಿದ್ದೀವಿ. ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಇವತ್ತು ಅವರು ಅಭ್ಯರ್ಥಿ ಆಗಿದ್ದಾರೆ. ಉಮೇಶ್ ಅವರೇ, ಬರ್ರಿ ನಮ್ ಕೆಲಸ ಮಾಡೋನು ಏನೈತೆ ಕೇಳ್ತಕ್ಕಂಥದ್ದು, ಅಟ್ಟದ ಹಕ್ಕು ಕೊಡ್ತಕ್ಕಂಥದ್ದು ಉಮೇಶಿನಿಂದ ಮಾಡ್ಬೇಕಾಗ ಸಾಧ್ಯ ಐತಿ. ಇನ್ನೊಂದು ಬಿಜೆಪಿ ಅಭ್ಯರ್ಥಿ ಐತಲ್ಲ, ಅವ್ರ ಮನೆ ಒಳಗೆ ಯಾರು ಹೋಗಿರೇನು? ಯಾರು ಹೋಗಿಲ್ಲ. ನಿಮ್ಗೆ ಆದ್ರೆ ನಮ್ಮ ಮತ ಯಾರಿಗಿರ್ಬೇಕಂದ್ರೆ ನಮ್ಮ ಮಾತು ಕೇಳೋರ್ಗೆ, ನಮ್ಮ ಕೊಡೋರ್ಗೆ, ನಮ್ಮ ಮರ್ಯಾದೆ ಕೊಡೋರ್ಗೆ, ನಮ್ಮ ಕೆಲಸ ಮಾಡೋರ್ಗೆ ಕೊಡ್ಬೇಕು. ಮರ್ಯಾದೆ, ನಮ್ಮ ಓಟಿಗೆ ಮರ್ಯಾದೆ ಕೊಡ್ತಕ್ಕಂಥ ವ್ಯಕ್ತಿ ಯಾರಿದಾರಂದ್ರೆ ಯಂಗ್ ನಾಯಕ ಉಮೇಶ್ ಮೇಟಿ. ಅವ್ರ ಮತ ಕೊಡೋದ್ರ ಮೂಲಕ ಎಚ್.ವೈ. ಮೇಟಿ ಸಾಹೇಬ್ರೇನ್ ಅರ್ಧ ಮುರ್ಧ ಕೆಲಸ ಮಾಡಿ ನಿಲ್ಲಿಸ್ಯಾರಲ್ಲ, ಆ ಅಭಿವೃದ್ಧಿ ಮುಂದುವರಿಬೇಕಾದ್ರೆ ಉಮೇಶ್ ಮೇಟಿ ಅವರು ನಮ್ಮ ಮತ ಹಾಕಬೇಕಾದ್ರೆ. ನಮ್ಮ ನಾಯಕ ಸಿದ್ದರಾಮಯ್ಯ ಸಾಹೇಬರು ಬಹಳ ಆತ್ಮೀಯರಾದಂತ ಎಚ್.ವೈ. ಮೇಟಿ ಸಾಹೇಬ್. ನಾವೆಲ್ಲ ಅವ್ರ ಶಿಷ್ಯಂದಿರ ಆಗಬೇಕಾದ್ರೆ ಅವ್ರು ಮಾಡ್ತಕ್ಕಂತ ಕೆಲಸಗಳು, ಬಡವರಿಗಾಗಿ ಅನ್ನ ಕೊಟ್ಟವರು, ಬೆಳಕು ಕೊಟ್ಟವರು, ಗಾಡಿ ಕೊಟ್ಟವರು, ಹಣ ಕೊಟ್ಟವರು. ನಾವು ಏನೇನ್ ಮಾಡಿದೆವು ಅನ್ನೋದು ನಿಮ್ ಮುಂದೆ ಹೇಳ್ತೀವಿ. ಬಿಜೆಪಿ ಅವ್ರು ನಿಮ್ಗೆ ಏನ್ರ ಮಾಡಿದ್ರೆ ನನಗೆ ಹೇಳ್ರಪ್ಪ, ನನಗಂತೂ ಗೊತ್ತಿಲ್ಲ. ಬಿಜೆಪಿ ಅವರು ನಿಂತ ಬಡವರಿಗೆ ಮಾಡಿ, ರೈತರಿಗೆ ಮಾಡಿ, ಇಂಥ ಕೆಲಸ ಮಾಡಿ ಅಂತೇಳಿ ಒಂದು ಕೆಲಸ ಇದ್ರೆ ನನಗೆ ಹೇಳಿ. ನಿಮ್ಗೇನ್ರ ಗೊತ್ತಿದೇನೋ? ಬಿಜೆಪಿ ನಿಮ್ಮ ಮತ್ತಲ್ಲಿ ಓಟ್ ಕೇಳಕ್ ಬರ್ತಲ್ಲ, ಏನ್ ಮಾಡ್ಯಾರ ನಿಮ್ಗೆ ಗೊತ್ತಿದೇನಾ? ಏನೇನು ಇಲ್ಲ. ಅವ್ರು ಏನ್ ಹೇಳ್ತಾರಂದ್ರೆ ಜೈ ರಾಮ್ ಶ್ರೀರಾಮ್, ಜೈ ರಾಮ್ ಶ್ರೀರಾಮ್. ನಮ್ದು ಜೈರಾಮ ಶ್ರೀರಾಮ. ನಮ್ಮ ಹುಡುಗನು ಹಿಂದೂನೇ. ಹಿಂದೂ ರಾಷ್ಟ್ರ ಏನ್ ಕಟ್ತಾರ ಡಬಲ್ ಕಟ್ತೀವಿ, ಎಲ್ಲಾ ಜಾತಿಯ ಪ್ರೀತಿ ಮಾಡ್ತೀವಿ, ಗೌರವ ಕೊಡ್ತೀವಿ ಅಂತ ವ್ಯಕ್ತಿಗೆ ಮತ ಹಾಕುದ್ರ ಮೂಲಕ ನಮ್ಮ ನಾಯಕರು ಬಡವರಿಗೆ ಶಕ್ತಿ ಕೊಟ್ಟಿದ್ದಾರೆ. ಇವತ್ತು ಸ್ವಾಭಿಮಾನದಿಂದ ಬದುಕ್ತಕ್ಕಂಥದ್ದೇನಾದ್ರೂ ಬಡವರಿದ್ರೆ ನಮ್ಮ ನಾಯಕ ಸಿದ್ದರಾಮಯ್ಯನಿಂದ. ಅಭಿವೃದ್ಧಿ ಅಂದ್ರೆ ಏನು? ಅಭಿವೃದ್ಧಿ ಅಂದ್ರೆ ಬಡವರು ಬಟ್ಟೆ ತುಂಬ ಊಟ ಮಾಡಬೇಕು, ಗೌರವದಿಂದಿರಬೇಕು, ಸ್ವಾಭಿಮಾನದಿಂದಿರಬೇಕು. ಅದೇ ಅಭಿವೃದ್ಧಿ ನಮ್ಮದು. ಈ ಗೋಡ್ಸೆ ಸಿದ್ಧಾಂತವ್ರ ಅಭಿವೃದ್ಧಿ ಏನಂದ್ರೆ ರೋಡ್ ಅಭಿವೃದ್ಧಿ ಆಗವೇನು, ಗಟಾರ ಅಭಿವೃದ್ಧಿ ಆಗವೇನು, ರೈಲ್ವೆ ಇದನ್ನ ಅಂದಾನಿ ಕೊಟ್ಟಿವೇನು, ವಿಮಾನ ನಿಲ್ದಾಣ ಅದು ಕೊಟ್ಟಿವೇನು ಅಂತಕ್ಕಂಥವ್ರು ಒಂದು ಕಡೆ ಇದ್ದಾರೆ. ಬಡವರು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಶಕ್ತಿ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷ, ಕಾಂಗ್ರೆಸ್ ಪಕ್ಷ. ಹಿಂದುಳಿದ ಜಾತಿಗಳಿಗೆ ನಾನು ನೋಡಿದ್ದೀನಿ ಯಾವ್ಯಾವ ಅಭಿವೃದ್ಧಿಗಳಿಗೆ ಸಾಲ ಸುಟ್ಬಿಟ್ರು, ರೈತರ ಸಾಲ ಸುಟ್ಬಿಟ್ಟಿದ್ದು ಕೇಳಿದ್ದೀನಿ. ಆದ್ರೆ ಅಂಬೇಡ್ಕರ್ ನಿಗಮ ಸಾಲ ಸುಟ್ಬಿಟ್ಟಂತ ಏಕೈಕ ನಾಯಕ ನಮ್ಮ ನಾಯಕ ಸಿದ್ದರಾಮಯ್ಯನವರು. ದೇವರಾಜ ಅರಸು ನಿಗಮದ ಸಾಲ ಸುಟ್ಬಿಟ್ಟಂತವ್ರು ನಮ್ಮ ನಾಯಕ ಸಿದ್ದರಾಮಯ್ಯನವರು. ಅಲ್ಪಸಂಖ್ಯಾತರ ನಿಗಮದ ಸಾಲ ಸುಟ್ಬಿಟ್ಟಿದ್ರೆ ನಮ್ಮ ನಾಯಕ ಸಿದ್ದರಾಮಯ್ಯನವರು. ಹೇಳಿ, ನಾವು ಯಾರು ಜಾತಿ ಬಿಟ್ಟಿದ್ವಿ? ರೈತರಿಗೆ ಕಬ್ಬಿನ ಬೆಲೆ ಕಡಿಮೆ ಆಯ್ತು ಅಂದ್ರೆ ಒಮ್ಮೆ ಟನ್ನಿಗೆ 300 ರೂಪಾಯಿ ಕೊಟ್ಟರು, ಮೊನ್ನೆ 50 ರೂಪಾಯಿ ಕೊಟ್ಟರು. ರೈತ ಪರವಾಗಿರ್ತಕ್ಕಂಥವ್ರು ನಮ್ಮ ನಾಯಕ ಎಚ್.ವೈ. ಮೇಟಿ ಸಾಹೇಬ್ರಿದ್ರು. ಇವತ್ತು ನಾನು ದಲಿತ ಮಂತ್ರಿ ಆದಾಗೂ ನಾನು ಸಹೋದರ, ನಮ್ಮ ಸಹೋದರ ಆಗಿದ್ದಾನಂತೇಳಿ ಎಚ್.ವೈ. ಮೇಟಿ ಸಾಹೇಬ್ ನನ್ನ ಪ್ರೀತಿಯಿಂದ
ತಮ್ಮ ಅಂತೇಳಿ ಕರೀತಕ್ಕಂಥ ಪ್ರೀತಿಯ ವ್ಯಕ್ತಿ ಎಚ್ ಅಮಿತ್ ಶಾ ಇಲ್ಲ. ಆದ್ರೆ ಇವತ್ತು ಅವ್ರ ಮಗನಿಗೆ ನಾವು ಕೊಟ್ಟಿದ್ದೀವಿ, ಅದನ್ನ ಗೌರವ ಉಳಿಸ್ತಕ್ಕಂಥ ಕೆಲಸ ನಾವು ನೀವುಗಳೆಲ್ಲ ಮಾಡಬೇಕು. ದಲಿತರಿಗೆ ಕಾಂಟ್ರಾಕ್ಟ್ ಲೈಸೆನ್ಸ್ ಏನು ಅವ್ರು ಕೊಟ್ಟತಕ್ಕಂಥದ್ದು ಇವತ್ತು. ನಮ್ಮ ವಿರೋಧಿಗಳು ಜಂತರ್ ಮಂತರ್ನಲ್ಲಿ ಸಂವಿಧಾನನೇ ಸುಟ್ಟು ಹಾಕತಕ್ಕಂಥವ್ರು. ಅದಕ್ಕೆ ನಾನು ಹೆಚ್ಚಿಗೆ ಮಾತನಾಡುದಿಲ್ಲ, ನಮ್ಮ ನಾಯಕರು ಮಾತನಾಡೋರಿದ್ದಾರೆ. ನಮಗೆ ಗೌರವ ಸಿಗಬೇಕಾಗಿತ್ತಂದ್ರೆ, ನಮ್ಮ ಹೋಟಿಗೆ ಮರ್ಯಾದೆ ಸಿಗಬೇಕಾದ್ರೆ ನಮ್ಮ ಮೇಟಿ ಉಮೇಶ್ ಮೇಟಿ ಯಂಗ್ ಐಕಾನ್ ಯಾವಾಗ ಬೇಕಾದ ನಿಮ್ ಕೆಲಸ ಮಾಡ್ತಾನ, ಏನ್ ಉಳಿದಾವ ಕೆಲಸ ಮುಂದುವರಿಸ್ಕೊಂಡು ಹೋಗ್ತಾನ. ಮುಖ್ಯಮಂತ್ರಿಗಳು ನೀವು ಉಮೇಶ್ ಮೇಟಿ ಸಾಹೇಬ್ರು ನಾವೆಲ್ಲರೂ ಕೂಡ ಆರಿಸಿ ಕಳಿಸಿವು. ಏನ್ ಕೆಲಸ ಬೇಕೋ ನಮ್ಮ ಮುಖ್ಯಮಂತ್ರಿಗಳ ಹತ್ರ ನಾವು ಕೆಲಸ ಮಾಡ್ಕೊಂಡು ಈ ಭಾಗದ ಅಭಿವೃದ್ಧಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ 9ನೇ ತಾರೀಕು ಮುಂಜಾನೆ ಎದ್ದ ತಕ್ಷಣ ತಾವು ಇಮಿಡಿಯೇಟ್ ಹೋಗಿ 7 ಗಂಟೆಗೆ ಬಡ ಓಟ್ ಹಾಕಿ ತಾವು ಉಮೇಶ್ ಮೇಟಿ ಅವ್ರನ್ನ ಆರಿಸಿ ಕಳಿಸಬೇಕು ಹಾಗೆ ಅಂತಕ್ಕಂಥ ವಿನಯಪೂರ್ವಕ ವಿನಂತಿ ಮಾಡಿಕೊಂಡು ನನ್ನ ಮಾತಿಗೆ ನಾನು ವಿರಾಮ.